ಅದರ ಜೊತೆಗೆ ಗೀತಾ ಅವರು ನಗು ನಗುತ್ತಾ ಅಡುಗೆಯನ್ನು ಮಾಡಬೇಕು. ಶ್ರೀದೇವಿ ಬಾಮ ಧನಲಕ್ಷ್ಮಿ ಬಾಮ ಮನೆಯನ್ನು ಬೆಳಕಾಗಿ ಮಾಡು, ದಯ ತೋರಿ ಬಂದು ಮನದಲ್ಲಿ ನಿಂತು ಸಂತೋಷ ಸೌಭಾಗ್ಯ ನೀಡು, ಸ್ಥಿರವಾಗಿ ಬಂದಿಲ್ಲಿ ನೆಲೆಸು, ತಾಯೇ ವರ ಮಹಾಲಕ್ಷ್ಮಿಯೇ ಹರಸು. ಸ್ಥಿರವಾಗಿ ಬಂದಿಲ್ಲಿ ನೆಲೆಸು, ತಾಯೇ ವರ ಮಹಾಲಕ್ಷ್ಮಿಯೇ ಹರಸು. ಕರವನು ಮುಗಿಯುವೆ ಆರತಿ ಈಗ ಬೆಳಗುವೆ, ಕರವನು ಮುಗಿಯುವೆ ಆರತಿ ಈಗ ಬೆಳಗುವೆ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ, ಕಮಲಿನಿ ಕರ ಮುಗಿವೆ ಬಾಮ, ಪೂಜೆಯ ಸ್ವೀಕರಿಸಿ ದಯೆ ಮಾಡಿಸಮ್ಮ. ಕಮಲದ ಮೊಗದೋಳೆ ಕಮಲದ ಕೈಯೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಯಾರಿಗೆ ಬೇಯಿಸಲ್ಲ? ನೋಡ್ಬೇಕಾದ್ರೆ ಹಾಕಿದ್ರ ಇನ್ನಷ್ಟೇ ದೊಡ್ಡ ಕುಕ್ಕರ್ ಇಟ್ಟಿದ್ಯಲೇ. ಅದೇ ನನ್ನಂಗೆ ನನ್ನ ಸಣ್ಣದುವ ಸ್ಪೆಷಲ್ ತಿಂಬಲ್ ಕಾಯ್ಕೊಂಡಿದ್ದು. ಸುಳಿ ಎಷ್ಟೊತ್ತಿಗೆ ಹಾಕ್ತೀವಿ ನೋಡೋದು. ಇಷ್ಟೊತ್ತಿಗೆ ಹಾಕದ ನೀ ಎಣ್ಣೆನ ದಿನನೂ? ಹಾಂ, ಇಷ್ಟೇ ಹೊತ್ತಿಗೆ ಹಾಕಿದ್ರೆ ಇಷ್ಟೇ ಹೊತ್ತಿಗೆ ಹಾಕವು, ಕಡೆ ಕಟ್ರೆ ಆಗ್ತಿಲ್ಲ. ಟೈಮ್ ಇರ್ತೈತೆ ಹೆಂಗಸರಿಗೆಲ್ಲ ಸೀಯಲ್ಲ. ಹೆಂಗಸರ್ ಟೈಮು ಹೆಂಗಸ್ರ ಟೈಮ್ ಅದೇ ನಮ್ಮ ಕಡೆ ಹೇಳಲಾಗ್ತಿಲ್ಲ. ಹೆಂಗಸರ್ದು ಯಾವಾಗಲೂ ಟೈಮೇ ಅದು ಯಾವಾಗ ಮಾಡಿದಾಗ ಯಾವಾಗಲೂ ಟೈಮೇ 24 ಗಂಟೆ ಅಷ್ಟೇ. ಮತ್ತೆ ಹಬ್ಬ ಆಗ್ಲಿ ಹರಿದಿನ ಆಗ್ಲಿ ಎಂತದೇ ಆಗ್ಲಿ ಯಾವ್ದಾರು ಇದ್ದು ಅದು ತಗೊಂಬಾರೆ ಇದು ತಗೊಂಬಾರೆ. ಹಾಂ, ಸೊ ಎಣ್ಣೆ ಹಾಕಲು ಬಂಡಿಗೆ ಅತ್ತ ಬಂಡಿಗೆ ನಾ ಹೇಳ್ತಾ ಇಪ್ಪದು, ನೀ ಹೇಳ್ತಾ ಇಪ್ಪದುವ ಬಂಡಿಗೆ ಬಂಡಿಗೆ ಎಣ್ಣೆ ಹಾಕ್ತಾ ಇದ್ದೀಗ. ಇದು ಫಸ್ಟ್ ಗ್ಯಾಸ್ ಹಚ್ಕೇಳವು, ನೀ ಬರೀ ಬಂಡಿಗೆ ಎಣ್ಣೆ ಹಾಕ್ಬಿಟ್ರೆ ಅಜಿಲ್ಲೆ ಅದು ಪಾಪ ಕನ್ಫ್ಯೂಸ್ ಮಾಡಿ ಯಾವ ಎಣ್ಣೆ ಸುದ್ದಿ ಹೇಳ್ತಾ ಇದ್ದ ಹೇಳಿ. ಸೊ ಗೀತಾ ಸ್ಪೆಷಲ್ ಉಸುಳಿ ಆಗ್ತಾ ಇದ್ವು ಈಗ ಇಲ್ಲಿ. ವರಮಹಾಲಕ್ಷ್ಮಿ ಸ್ಪೆಷಲ್ ಅಮ್ಮ ನಿಂದು. ನೀ ಮಾಡ್ತೀಯ ಉತ್ಗಾರಲ್ಲಿ ವರಮಹಾಲಕ್ಷ್ಮಿನ? ಬದಿಗೆಲ್ಲ ಅಷ್ಟೆಲ್ಲ ವಿಶೇಷವಾಗಿ ಇಲ್ಲಲ್ಲ. ಇದಕ್ಕೆ ಈಗ ಎಂತ ಆಗ್ತಾ ಇದ್ದೆ? ಫಸ್ಟ್ ಒಣಮೆಣಸು ಮತ್ತೆ ಕೊತ್ತಂಬರಿ 4 ಜೀರಿಗೆ 4 ಜೀರಿಗೆ. ಜಾಸ್ತಿ ಇದ್ರೆ ಅದರಲ್ಲಿ ಜಾಸ್ತಿ ಇದ್ರೆ ಇರ್ತದೆ, ಹಾಕಲಾಗ್ತಿಲ್ಲ ಯಾವುದು. ಆಕ್ಚುಲಿ ಉಸುಳಿ ಅಮ್ಮ ನೀನು ನಮ್ಮ ಕಡೆ ಕಾರ್ತಿಕಕ್ಕೆ ಸ್ಪೆಷಲ್, ಅದರಲ್ಲಿ ಖಾರ ತಿಂಬವು ಜಾಸ್ತಿ, ಹಾಗಾಗಿ ಮಾಡೋದು. ಸೊ ಈಗ ನೀನು ಇದಕ್ಕೆ ಒಣಮೆಣಸು ಕೊತ್ತಂಬರಿ ಜೀರಿಗೆ ಶುಂಠಿ ಬೇವಿನ ಸೊಪ್ಪು ಹಾಕ್ತಾ ಕರೆಂಟ್ ಬೇವಿನ ಸೊಪ್ಪಿಗೆ ಕಪ್ಪಲ್ಲಿ ಉಸುಳಿ ನೋಡ್ತಾ ಇರಿ. ಮಸ್ತ್ ಬರ್ತಾ ಇದ್ವಲ್ಲ, ವಾಪಸ್ ಬಂತು ನೋಡಿ. ಇಲ್ಲ ನೆಕ್ಸ್ಟ್ ಎಂತೂ ಹಾಕಿದ್ವಿಲ್ಲ ನಂಗೆ. ಇದನ್ನು ಫಸ್ಟ್ ಚಂದ ಮಾಡಿ ಹುರ್ಕೊಳ್ಳವು. ಒಂಚೂರು ಹುಣಸೆಹಣ್ಣು ಹಾಕ್ತೆ,
ಕಾಯಿ ಎಷ್ಟು 1 ಬೌಲ್ ಇದ್ದಮ್ಮ. ಒಂದು ಬೌಲಿದ್ದು. ಸೊ ಈಗ ಇದನ್ನ ಬೀಸಿ ಇಟ್ಕೊಂಡಿರೋದನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳವಲ್ದ. ಎಂತಾಯ್ತು ಸೀರಿಯಸ್ ಶಂಕರಿ ಆಗೋಜೆ ನೀನು? ಎಂಥದ್ದು ಈತನ ಹಳೆ ಚಾರ್ ಮೆಲ್ಲೋತು. ಆಯ್ದಿಲ್ಲ, ಏನು ಆಯ್ದಿಲ್ಲ. ಹೋಗೋದು ಬಿಡು ಮತ್ತೆ ನಿಂದು. ಈಗ ಅದು ಆವಾಗ ಮಾಡ್ತಾ ಇದ್ದಾಗಿತ್ತು ಒಂದು ನೀವು ಹುಮ್ಮಸ್ತಿತ್ತು. ಈಗ ಸುಮಾರು ದಿವಸ ಆತಲ್ಲ ಮಾಡದೆಯ, ಹಂಗ ಒಂಥರ ತೊಂಡು ಬಿದ್ದೋಯ್ತು ಅವಾಗ. ಎಂತ ಮಾಡೋದು ಹೇಳು? ನೀ ಎಂತ ಮಾಡ್ತೆ? ಇದು ದಿನ ಮಾಡ್ತಾ ಇದ್ರೆ ಹುಮ್ಮಸ್ ಬರ್ತದೆ. ಸರಿ, ಈಗ ಬೀಸೋ ಮೊದಲು ಸಾಸಿವೆ ಕಾಳನ್ನು ಹಾಕಬೇಕು. ಅದಕ್ಕಿಂತ ಮುಂಚೆ ಎಣ್ಣೆ ಬಿಸಿ ಬರಬೇಕು. ಅದರ ಜೊತೆಗೆ ಗೀತಾ ಅವರು ನಗು ನಗುತ್ತಾ ಅಡುಗೆಯನ್ನು ಮಾಡಬೇಕು. ಆವಾಗ ಉಸುಳಿ ಎನ್ನುವ ಜೀವವು ತುಂಬಾ ಚೆನ್ನಾಗಿ ಆಗಿ ನಮಗೆ ಬಾಯಿಗೆ ಹೋದಾಗ ಇನ್ನೂ ಖುಷಿಯನ್ನು ಕೊಡುತ್ತದೆ ಹಾಗೂ ವರಮಹಾಲಕ್ಷ್ಮಿ ಪೂಜೆ ಸಂಪನ್ನವಾಗುತ್ತದೆ. ಈಗ ನಾವು ಸಾಸಿವೆ ಕಾಳನ್ನು ಹಾಕುವ ಸಮಯ. ಸಾಸಿವೆ ಕಾಳನ್ನು ಹಾಕಿ ಅದನ್ನು ಹಿಂಗೆ ತೊಳಿಸಬೇಕು. ಅದು ಚಟಪಟ 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 ಅನ್ನಬೇಕು. ಇದೀಗ ಒಗ್ಗರಣೆಗೆ ಅಲ್ದ? ಇದು ಒಗ್ಗರಣೆಗೆ. ಈಗ ಒಗ್ಗರಣೆಗೆ ಚಂದ ಸಾಸಿವೆ ಕಾಳು ಹಾಕಿ ಅದಕ್ಕೆ ಉದ್ದಿನಬೇಳೆ ಹಾಕು. ಚಟಪಟ ಆಗಲಿ ಮಾಡಿದೆ. ಉದ್ದಿನಬೇಳೆ ಹಾಕವು. ಉದ್ದಿನಬೇಳೆ ಹಾಕಿದ ನಂತರ ಕೆಂಪಾಗ ಟೈಮಿಗೆ ಎಂತ ಮಾಡವು ಅಂದ್ರೆ ಚೂರು ಹಿಂಗನ್ನು ಹಾಕಬೇಕು. ಹಿಂಗೆ ಹಾಕಲ್ ರಾಶಿ ಕಂಜೂಷ್ಟನ ಮಾಡ್ತೇದು. ಹೌದು, ಇಡೀ ದಿನ ಬೈತು ನಾವು ಹಿಂಗ್ ಹಾಕದೆ ತಿಂದ್ರೆ ಯಾರೋ ಹೇಳಿದ್ರು ಅದಕ್ಕೆ. ಈಗ ಚಟಪಟ ಆಗ್ತಾ ಇದ್ದು ಬೇರೆ ಅಂತ ಬೇವಿನ ಸೊಪ್ಪು. ಈಗ ಇದಕ್ಕೆ ಬೇವಿನ ಸೊಪ್ಪನ್ನು ಹಾಕಿ ಚಟಪಟ ಆದಮೇಲೆ ಈಗ ಈ ಮಸಾಲವ ಹಾಕಿಬಿಟ್ರೆ ಚಲೋ ಆಗ್ತದೆ. ಇಲ್ಲದಿದ್ದರೆ ಕಡೆಗೆ ಹಾಕಿದರೆ ಹಸಿ ವಾಸನೆ ಒಂದಾಗ್ತು ಮತ್ತು ಹಳಸೋಗ್ತು. ಹಾಕಿ ಒಂದು ಸ್ವಲ್ಪ ಹೊತ್ತು ಹುರಿಯುವ ಮಸಾಲೆನ ಅಷ್ಟಾಗ್ಬಿಟ್ರೆ ನೀನು 2 ದಿವಸ ಇಟ್ಕೊಂಡು ತಿನ್ಬೋದು, ತೊಂದರೆ ಇಲ್ಲ. ಇದು ನಿನ್ನ ಸೀಕ್ರೆಟ್. ಹೌದು, ಇದಕ್ಕೆಲ್ಲವ ಇನ್ನೂ ಚೂರು ಎಣ್ಣೆ ಹಾಕಿದ್ರು ಬತ್ತು ಅಂದ್ರೆ ಹೊಯ್ಯನು ನೀ ಅಂತ ಹೊಯ್ದು ಒಳ್ಳೇದಲ್ಲ. ಎಣ್ಣೆರು ರಾಶಿ ಇದ್ದೊಳ ಹೊಯ್ದು ಬಿಡುದಲ್ಲ. ಸಾಕು ನಂಗ ಅಪ್ಪನ ಮಕ್ಕ ನೀ ಎಂತ ತಿಂದ್ರು ದಪ್ಪ ನೀನು ಟೆನ್ಷನ್ ತಗೊಂಬಲ್ಲ ಕಾಮ. 3 ಹೊತ್ತು ತಿಂತ ಇದ್ರು ನೀ ಬೆಳೆಯವಲ್ಲ. ನಂಗೆಲ್ಲ ಹಂಗಲ್ಲ ಅಂತದ್ರಲ್ಲಿ ನಂಗೆ ಯೋಚನೆ ಮಾಡ. ನಂಗ ಗಾಳಿನೇ ತಗೊಂಡ್ರು ದಪ್ಪ ಆಗ್ತೇ. ಎಂತ ಮಾಡೋದು ಗೊತ್ತಿಲ್ಲ. ಅವ್ರವ್ರು ಇದು ಅದು ಎಂತ ಮಾಡಲು ಗೊತ್ತಿಲ್ಲ. ಹಂಗಂಬ್ಯ ಅಷ್ಟೇ. 3 ದಿನದ ಸಂಸಾರ ತಿನ್ನು ತಿರುಗು ಮಜಾ ಮಾಡಿ ಅಷ್ಟೇ. ಸೊ ಇದೀಗ ಅಪ್ಪಕರೆ ಒಂಚೂರು ಅದೆಲ್ಲ ಹಾಕವು. ಕೆಲವು ಜನಕ್ಕೆ ಸಿಹಿ ಆಗೋಗುತ್ತೆ, ಕೆಲವು ಜನಕ್ಕೆ ಸಿಹಿ ಬೇಕಾಗ್ತಿಲ್ಲ. ಹದ ಇದ್ರೆ ಸಾಕಾಗ್ತೋಳಿ ಸಿಕ್ಕಾಪಟ್ಟೆಯ ಅದೆಲ್ಲ. ಸೊ ಇದೀಗ ಇದಾಗಿದ್ದು ಸಾಕು. ಈಗ ಕಾಳು ಹಾಕಿ ಇಷ್ಟು ಬೆಂದ ಮೇಲೆ 4 ಸೀಟಿ ಹಾಕ್ಸಿದ್ದಲ್ದನಮ್ಮ? ಹೌದು, 4 ಸೀಟಿ ಹಾಕ್ಸಿದ್ದು. ಎಂಡಲ್ಲಿ ಕೊತ್ತಂಬರಿ ಸೊಪ್ಪೊಂದು ಹಾಕ್ರೆ ಹತ್ತು ಅಲ್ದ? ನಂಬದಿಗೆ ವರಮಹಾಲಕ್ಷ್ಮಿ ಅಷ್ಟಾಗಿ ಮಾಡ್ತೀವಿಲ್ಲ ಅಲ್ದಮ್ಮ? ಈಗೀಗ ಹೆಚ್ಚಾಗಿ ಮಾಡಲು ಶುರು ಮಾಡಿದ್ಬೇಕು. ಕೆಲವೊಂದು ಕಡೆ ಮಾಡ್ತಿದ್ದಾಳೆಲ್ಲ. ನಮ್ಮದಿ ಅಷ್ಟು ಪದ್ಧತಿ ಇಲ್ಲ ಮೊದ್ಲಿಂದ ಅನ್ನೋದೇ. ನಂಗೆ ಸಣ್ಣಕ್ಕಿದ್ದಾಗಿಂದ ನಂಗಂತೂ ನೆನಪಿಲ್ಲ. ನಾಗಪಂಚಮಿ, ಕೃಷ್ಣಾಷ್ಟಮಿ, ನವರಾತ್ರಿ. ಬೆಂಗಳೂರು ಹಬ್ಬ ವರಮಹಾಲಕ್ಷ್ಮಿ. ಬೆಂಗಳೂರು ಮೈಸೂರು ಬದಿಗೆಲ್ಲ ಜೋರು. ಬೆಂಗಳೂರು ಜಾಸ್ತಿ. ಅವಾಗೆಂತ ವರಮಹಾಲಕ್ಷ್ಮಿ ಉದ್ಯಾಪನೆ ಹೇಳೆಲ್ಲ ಮಾಡ್ತಿದ್ದೆ, ನೆನಪಿದ್ದ ನಿಂಗೆ? ಅದೇ ಹೇಳಿದ್ನಲ್ಲ, ಅದು ಅಪರೂಪದ ಮನೇಲಿ ಮಾಡಿದ್ರು ಮಾಡ್ತಾಳೆ. ಈಗ ಸುಮಾರು ಶುರು ಮಾಡಿದ್ವಕ್ಕು ಹೆಚ್ಚಾಗಿ ಮಾಡ್ತಿದೆ. ಎಲ್ಲ ಕಡೆ ಮಾಡ್ತಾರೆ. ಆಗ್ಲಿ, ನಾವು ಈ ವರ್ಷ ಇಷ್ಟಾರು ಮಾಡ್ಕೊಂಡು ಉಸುಳಿ ಮಾಡ್ಕೊಂಡು ತಿಂದಾತು.
ಅದರಲ್ಲೂ ಸ್ಪೆಷಲ್ ಆಗಿ ನಮ್ಮ ಗೀತಾ ಮೇಡಮ್ ಅವರ ಹಬ್ಬಕ್ಕೆ ಬಂದ್ರು. ಹಬ್ಬಕ್ಕೆ ಊರಿಂದ ಸ್ಪೆಷಲ್ ಆಗಿ ನೀನ್ ಕರ್ಸಾಜು ಅಮ್ಮ. ನನಗೂ ಖುಷಿ ಆಯ್ತು. ಅಲ್ದಾ ನಿನ್ನ ಕೈಯಿಂದ ಕಡಲೆ ಉಸುಳಿ ತಿಂಬ ಭಾಗ್ಯ ಯಾರಿಗುಂಟು ಯಾರಿಗಿಲ್ಲ. ಯಾರ್ಯಾರಿಗೆ ಉಸುಳಿ ಬೇಕು, ಇಷ್ಟು ಯಮ್ಮಿ ಉಸುಳಿ, ಗೀತಾ ಸ್ಪೆಷಲ್ ಉಸುಳಿ. ಈಗ ದೇವ್ರ ಮುಂದಿಟ್ಟು ನಮಸ್ಕಾರ ಮಾಡಿ ದೇವ್ರು ತಿಂದ ಮೇಲೆ ನಾವೆಲ್ಲ ಕುತ್ಕೊಂಡು ತಿಂಬನಾ. ಶಾವಿಗೆ ಕಡ್ಡಿ ಪಾಯಸ, ಉಸುಳಿ. ಇಬ್ರು ಕಣ್ಣು ಆ ಉಸುಳಿ ಮೇಲೆ ಇದ್ದು ನಂಗೆ ಗೊತ್ತಿದ್ದು. ನಂದು ಸಣ್ಣವ್ರಿಗಿಂತ ದೊಡ್ಡ ಬಿಸಿ ಬಿಸಿ ಇದ್ದ ಬಿಸಿ ಇದ್ದ ಸೇರ್ಕೆತೀನಿ ನಾವು. ಬಿಸಿ ಇದ್ದು ಕಂದ. ಹೆಂಗಿದ್ದು ಉಸುಳಿ? ಐ ಸ್ಪೆಷಲ್ ಉಸುಳಿ. ತಾಯಿದೇವರೇ ಅದ್ಭುತ. ಕೈ ಈ ಬಿಸಿ ಹಾಕ್ಬಿಡು ಬಾಯಿ ಒಂಚೂರು. ಹೆಂಗಜು ಸೂಪರ್. ನಮ್ಮನೆ ವರಮಹಾಲಕ್ಷ್ಮಿ ಅದು.